ಬೆಂಗಳೂರಿನ ಲೋಕಾಯುಕ್ತರು ಶಿವಮೊಗ್ಗದ ಗಾಂಧಿ ಬಜಾರ್ನ ಮನೆಯೊಂದರಲ್ಲಿ ತಪಾಸಣೆ ನಡೆಸಿದ್ದಾರೆ. ಗಾಂಧಿ ಬಜಾರ್ನ ಕರಿದೇವರ ಕೇರಿಯಲ್ಲಿರುವ ಮನೆಯೊಂದರಲ್ಲಿ ತಪಾಸಣೆ ನಡೆಸಿರುವಂತಹ ಬೆಂಗಳೂರು ಲೋಕಾಯುಕ್ತರು 2 ಬೊಲೆರೋದಲ್ಲಿ 8 ಅಧಿಕಾರಿಗಳು ಬಂದು ರಂಗನಾಥ ನಿಲಯದಲ್ಲಿ 5ನೇ ಅಂತಸ್ತಿನ ಮನೆಯೊಂದರಲ್ಲಿ ತಪಾಸಣೆಯನ್ನ ನಡೆಸಿದ್ದಾರೆ. ಬಿಬಿಎಂಪಿ ಇಂಜಿನಿಯರ್ ಅವರಿಗೆ ಸಂಬಂಧಿಸಿದ ಕಟ್ಟಡವಾದ ಕಾರಣ ತಪಾಸಣೆ ನಡೆಸಿರುವಂತಹ ಲೋಕಾಯುಕ್ತರು ಇಂಜಿನಿಯರ್ ಹೆಸರು ಹೇಳಲು ನಿರಾಕರಿಸಿದ್ದಾರೆ. ಹೊಸನಗರ ತಾಲೂಕಿನ ಮಳಲಿ ಗ್ರಾಮದ ಕಾರವಾರ ಜಿಲ್ಲೆಯ ಅಬಕಾರಿ ಅಧಿಕಾರಿಯ ತೋಟದ ಮನೆಯ ಮೇಲೂ ಕೂಡ ದಾಳಿಯಾಗಿದೆ. ಶಿವಮೊಗ್ಗದ ಗಾಂಧಿ ಬಜಾರ್ನ ಮನೆಯ ಮೇಲೆ ನಡೆದ ದಾಳಿಯ ವೇಳೆ ಬೀಗ ಒಡೆಯುವ ಹಾಗೂ ಚಿನ್ನಾಭರಣ ತೂಕ ಮಾಡುವ ಖಾಸಗಿ ವ್ಯಕ್ತಿಗಳನ್ನ ಕರೆತರಲಾಗಿದೆ. ಶಿವಮೊಗ್ಗದ ಗಾಂಧಿ ಬಜಾರ್ನ ಮನೆಯೊಂದರಲ್ಲಿ ಬೆಂಗಳೂರಿನ ಲೋಕಾಯುಕ್ತರು ತಪಾಸಣೆಯನ್ನ ನಡೆಸಿದ್ದಾರೆ. ಗಾಂಧಿ ಬಜಾರ್ನ ಕರಿದೇವರ ಕೇರಿಯಲ್ಲಿರುವಂತಹ ಮನೆಯೊಂದರಲ್ಲಿ ತಪಾಸಣೆ ನಡೆಸಿರುವಂತಹ ಬೆಂಗಳೂರು ಲೋಕಾಯುಕ್ತರು 2 ಬೊಲೆರೋ ವಾಹನದಲ್ಲಿ ಬಂದು ತಪಾಸಣೆಯನ್ನ ಕೈಗೊಂಡಿದ್ದಾರೆ. ಬರೋಬ್ಬರಿ 8 ಅಧಿಕಾರಿಗಳು ರಂಗನಾಥ ನಿಲಯದಲ್ಲಿರುವಂತಹ 5ನೇ ಅಂತಸ್ತಿನ ಮನೆಯಲ್ಲಿ ತಪಾಸಣೆಯನ್ನ ನಡೆಸಿದ್ದಾರೆ. ಅಷ್ಟಕ್ಕೂ ತಪಾಸಣೆಗೆ ಒಳಪಟ್ಟಿರುವಂತಹ ಅಧಿಕಾರಿ ಬಿಬಿಎಂಪಿ ಇಂಜಿನಿಯರ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಲೋಕಾಯುಕ್ತ, ಪೊಲೀಸರು ಅಥವಾ ಅಧಿಕಾರಿಗಳು ಈ ಇಂಜಿನಿಯರ್ ಹೆಸರನ್ನ ಹೇಳೋದಕ್ಕೆ ನಿರಾಕರಿಸಿದ್ದಾರೆ. ಹೊಸನಗರ ತಾಲೂಕಿನ ಮಳಲಿ ಗ್ರಾಮದ ಕಾರವಾರ ಜಿಲ್ಲೆಯ ಅಬಕಾರಿ ಅಧಿಕಾರಿಯ ತೋಟದ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಇನ್ನು ಶಿವಮೊಗ್ಗದ ಗಾಂಧಿ ಬಜಾರ್ನ ಮನೆಯ ಮೇಲೆ ದಾಳಿಯಾಗಿದೆಯಲ್ವಾ, ಆ ಸಂದರ್ಭದಲ್ಲಿ ಬೀಗ ಒಡೆಯೋದಕ್ಕೆ ಜೊತೆಗೆ ಚಿನ್ನಾಭರಣವನ್ನ ತೂಕ ಮಾಡುವ ಖಾಸಗಿ ವ್ಯಕ್ತಿಯನ್ನ ಕೂಡ ಕರೆತರಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ.